ಇವತ್ತು ಬ್ರೇಕ್ಫಾಸ್ಟ್ಗಂತ ಎಲ್ಲ ರೀತಿಯ ವೆಜಿಟೇಬಲ್ಸ್ಗಳನ್ನು ಹಾಕಿ ವೆಜಿಟೇಬಲ್ ಉಪ್ಪಿಟ್ಟನ್ನು ಮಾಡಿದ್ದೆ. ನಾನು ಇವತ್ತು ರವೆ ಹಾಕಿಬಿಟ್ಟು ಮಾಡಿದ್ದೆ. ಮಧ್ಯಾಹ್ನ ನನ್ನ ಮಗ ಕೇಳ್ದ ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ದಂಟನ್ನು ಕೂಡ ಹಾಕಿದ್ದೆ. ತುಂಬ ಜನ ನನ್ನ ಹೇರ್ ಆಯಿಲ್ ಬಗ್ಗೆ ಕೇಳ್ತಾ ಇದ್ರಿ. ನನ್ನ ಹೇರ್ ಆಯಿಲ್ ನಾನು ಯಾವುದು ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ನಾನು ಯಾವ ರೀತಿಯಾಗಿ ಆ ಆಯಿಲ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಅನಿಸಿದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಮಾರ್ನಿಂಗೇ ಎಲ್ಲ ರೀತಿಯ ವೆಜಿಟೇಬಲ್ಸ್ಗಳನ್ನು ಹಾಕಿಬಿಟ್ಟು ವೆಜಿಟೇಬಲ್ ಉಪ್ಪಿಟ್ಟನ್ನ ಮಾಡಿದ್ದೆ. ರವೆ ಹಾಕ್ಬಿಟ್ಟು ಈ ಥರ ಬರುತ್ತಲ್ವ ಸಣ್ಣ ರವೆ, ಆ ರವಾನ ಹಾಕಿಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ದೆ. ಉಪ್ಪಿಟ್ಟನ್ನ ನೀವು ರವಾನ ಹುರ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಅದಕ್ಕೆ ಎಣ್ಣೆನ ಸೇರಿಸ್ಬಿಟ್ಟು ನೀವು ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬ ಮೆತ್ತಗೆ ಬರುತ್ತೆ ಮತ್ತು ಉದುರಾಗಿ ಕೂಡ ಬರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ಈ ಕಡೆ ಸೈಡಲ್ಲಿ ನಾನು ಸ್ವಲ್ಪ ಗಂಜಿನೂ ಕೂಡ ಮಾಡಿಕೊಂಡಿದ್ದೆ, ರಾಗಿ ಗಂಜಿನ. ನಿಮಗೆ ಗೊತ್ತಿರಬಹುದು, ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡಿದ ಆದಮೇಲೆ ನಾನು ಗಂಜಿನೇ ಕುಡಿಯೋದು. ಅಂದರೆ ಬೆಳಗ್ಗೆ ಟೀ ಕಾಫಿ ಅದೇನು ಕುಡಿಯೋದಿಲ್ಲ ನಮ್ಮ ಮನೇಲಿ. ನಮ್ಮ ಮಕ್ಕಳಿಂದ ಹಿಡಿದ್ಬಿಟ್ಟು ನಾವೆಲ್ಲರೂ ಕೂಡ ಗಂಜಿನೇ ಕುಡಿಯೋದು. ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ಬೋದು. ರಾಗಿ ಗಂಜಿ ಅದು ಎಲ್ಲ ಥರನೂ ಕಾಳುಗಳನ್ನು ಹಾಕಿಬಿಟ್ಟು ಬೀಸ್ಕೊಂಬಂದಿರೋದು. ನೋಡಬಹುದು, ಉಪ್ಪಿಟ್ಟು ಕೂಡ ರೆಡಿ ಆಯಿತು. ವೆಜಿಟೇಬಲ್ ಉಪ್ಪಿಟ್ಟು ಇದೇ ಥರನೇ ಮಾಡೋದು. ನಾನು ಅರಿಶಿನ ಹಾಕೋದಿಲ್ಲ, ಹಾಗೆ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಇರುತ್ತೆ. ಅರಿಶಿನ ಹಾಕಿಬಿಟ್ರೆ ಸ್ವಲ್ಪ ಏನಂತಾರೆ ರಫ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಆ ಥರ ಅರಿಶಿನ ಹಾಕೋದಿಲ್ಲ ನಾನು. ಇವಾಗ ನೋಡಬಹುದು ನೀವು, ಬೆಳಗ್ಗೆನೇ ಮೋಡ ಆಗಿಬಿಟ್ಟಿತ್ತು. ಮಧುಗಿರಿಯಲ್ಲಿ ಏನೋ ಗೊತ್ತಿಲ್ಲ, ಸಡನ್ ಆಗಿ ಆಗಿಬಿಡುತ್ತೆ ಎಲ್ಲನೂ ಕೂಡ. ನೋಡ್ಬೋದು ಹೆಂಗಾಗಿದೆ ಅಂತ ಮೋಡ. ಇವಾಗ ಮಧ್ಯಾಹ್ನದ ಅಡುಗೆಗೋಸ್ಕರ ಪಲ್ಯನ ಮಾಡಿದ್ರಾಯ್ತಾ ಅಂತ. ನಮ್ಮ ಸೈಡ್ ಇದಕ್ಕೆ ಉತ್ತರ ಕರ್ನಾಟಕ ಸೈಡ್ ಏನಂತಾರೆ ಅಂದರೆ ಚಳ್ಳೋರಿಕಾಯಿ ಏನೋ ಅಂತಾರೆ ಇದಕ್ಕೆ. ಇದನ್ನು ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ್. ತುಂಬ ಫ್ರೆಶ್ ಆಗಿ ಕೂಡ ಇತ್ತು. ಇದನ್ನು ಸೋಸ್ಕೊತಾ ಇದ್ದೆ. ಸೋಸ್ಕೊಂಡ್ಬಿಟ್ಟು ಪಲ್ಯ ಮಾಡಿದ್ರಾಯ್ತು ಅಂತ. ಇಲ್ಲ ಬಸ್ಸಾರು ಕೂಡ ಮಾಡ್ತಾರೆ ಇದರಲ್ಲಿ. ಈ ಸೈಡೆಲ್ಲ ಬಸ್ಸಾರನ್ನೇ ಮಾಡೋದು. ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಯಾವುದಾದ್ರೂ ಒಂದು ಮಾಡಿದ್ರಾಯ್ತು ಅಂತ ಸೋಸ್ಕೊತಾ ಇದ್ದೀನಿ ನೋಡಿ ಇವಾಗ. ಇವಾಗೆಲ್ಲ ನೋಡಿ ನೀಟಾಗಿ ಸೋಸ್ಕೊಂಡಿದ್ದಾಯಿತು. ಇದು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಬಿಡ್ತೀನಿ. ಇವಾಗ ಸಾಂಬಾರಿನ ಪಲ್ಯನ ಆಮೇಲೆ ಮಾಡ್ಕೊತೀನಿ. ಇವಾಗ ನೋಡಿ, ನಾನು ಉತ್ತರ ಕರ್ನಾಟಕ ಸೈಡಲ್ಲಿ ಕರ್ದಂಟುನ ಯಾವ ರೀತಿಯಾಗಿ ಹಾಕ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ ನಾನು. ಯಾಕಪ್ಪ ಅಂದರೆ ನಾನೇ ಇದನ್ನು ಮೊದಲೇ ಟೈಮ್ ಹಾಕ್ತಾ ಇರೋದು. ಅದಕ್ಕೋಸ್ಕರ ಎಲ್ಲಿ ಏನೋ ಎಡವಟ್ಟು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸೋ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಆದರೆ ಫಸ್ಟ್ ಟೈಮ್ ಹಾಕಿರೋದ್ರಿಂದನೂ ತುಂಬ ಚೆನ್ನಾಗಿ ಬಂದುಬಿಟ್ಟಿತ್ತು. ನನಗೆ ವಿಚಿತ್ರ ಆಗಿಬಿಡ್ತು, ನಾನೆಲ್ಲ ಇಂಥದ್ದೆಲ್ಲ ಮಾಡ್ತೀನ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಾನು ಜೀವನದಲ್ಲೇ ಫಸ್ಟ್ ಟೈಮ್ ಕರ್ದಂಟುನ ಟ್ರೈ ಮಾಡಿದ್ದು ಕೂಡ ಪರ್ಫೆಕ್ಟಾಗಿ
ಬಂದಿದ್ದು ಕೂಡ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾವತ್ತೂ ಟ್ರೈ ಮಾಡೋದಕ್ಕೆ ಹೋಗಿಲ್ಲ. ನಮ್ಮ ಅತ್ತೆ ಎಲ್ಲ ಟ್ರೈ ಮಾಡು ಬರುತ್ತೆ ನಿನಗೂ ಅಂತ ಹೇಳ್ತಿದ್ರು, ಆದರೂ ಮಾಡೋದಕ್ಕೆ ಹೋಗಿದ್ದಿಲ್ಲ. ನನ್ನ ಮಗ ಕೇಳ್ತಾ ಇದ್ದ ಏನಾದರೂ ಮಾಡಿಕೊಡು ಅಂತ. ಅಂದರೆ ಅವನಿಗೆ ಈ ಥರ ಸ್ವೀಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡಿದ್ದು ಇನ್ನೂ ಇಷ್ಟ ಆಗುತ್ತೆ ಅವನಿಗೆ. ಅವನಿಗೋಸ್ಕರನೇ ಟ್ರೈ ಮಾಡಿದೆ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಕೂಡ ಬಂತು. ತುಂಬ ಖುಷಿ ಅನ್ನಿಸ್ತಾ ಇದೆ. ಕೇಳ್ಬೋದು ನೀವು ನನ್ನ ವಾಯ್ಸಲ್ಲಿ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂತ. ನನ್ನ ಹಸ್ಬೆಂಡು ಕೂಡ ತುಂಬ ಇಷ್ಟಪಟ್ಟರು. ಫಸ್ಟ್ ಟೈಮ್ ಮಾಡಿದ್ರು ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ನಮ್ಮ ಅಮ್ಮನಿಗೂ ಇನ್ನೂ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು. ನಮ್ಮಮ್ಮ ನೋಡ್ತಿದ್ರೆ ನಿಜವಾಗ್ಲೂ ಬೈತಾರೆ. ಏನೂ ಮಾಡೋದಕ್ಕಾಗಲ್ಲ, ಆದರೆ ಮಸ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನನಗಂದ್ರೂ ತುಂಬ ಇಷ್ಟ ಆಯಿತು. ಸ್ವೀಟು ಕೂಡ ತುಂಬ ಕಮ್ಮಿ ಹಾಕಿಬಿಟ್ಟು ಮಾಡಿದ್ದೆ. ನಿಮಗೆ ಕರದಂಟು ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ನಾನು ಇನ್ನೊಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಸ್ಮೂತಾಗಿ ಕೂಡ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಇದಕ್ಕೇನು ಜಾಸ್ತಿ ನಾವು ಸಾಮಗ್ರಿಗಳನ್ನು ಅಂದರೆ ಪದಾರ್ಥಗಳನ್ನು ಹಾಕೋದಿಲ್ಲ. ಜಸ್ಟ್ ಪುಟಾಣಿ ಹಿಟ್ಟು, ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್, ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ನೀವು ಕೇಳ್ತಿದ್ದಂತಹ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು. ಇದನ್ನು ತುಂಬ ಜನ ನನ್ನ ಕೂದಲನ್ನು ನೋಡಿಬಿಟ್ಟು ನೀವು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾನು ನೋಡಿ ಇದೇ ಹೇರ್ ಆಯಿಲ್ನ ಯೂಸ್ ಮಾಡೋದು. ಮನೆಯಲ್ಲೇ ರೆಡಿ ಮಾಡಿದಂತಹ ಹೇರ್ ಆಯಿಲ್ ಇದು. ಆಯುರ್ವೇದಿಕ್ ಆಗಿರುವ ಹೇರ್ ಆಯಿಲ್ ಅಂತ ಹೇಳ್ಬೋದು. ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನು ಸೇರಿಸ್ಬಿಟ್ಟು ಈ ಆಯಿಲಲ್ಲಿ ಅಂದರೆ ಗಿಡಮೂಲಿಕೆಗಳು ಇರುತ್ತಲ್ವ ಅದರಲ್ಲೇ ನಾನು ಆಯಿಲ್ನ ಹಾಕಿಬಿಟ್ಟು ಇಟ್ಟಿರ್ತೀನಿ. ಯಾವ ಆಯಿಲ್ನ ಹಾಕ್ತೀನಿ ಅಂದರೆ ಕೊಕೊನಟ್ ಆಯಿಲ್ನ ಹಾಕಿಬಿಟ್ಟು 24 hours ಇಟ್ಬಿಟ್ಟು ನಾನು ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಕೂದಲು ಉದ್ದವಾಗಿ ಬರುತ್ತೆ. ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಹೋಗುತ್ತೆ ಅಂತ ಹೇಳ್ಬೋದು. ಅಂದರೆ ತಲೆಯಲ್ಲಿ ಒಂಥರ ಜಿಡ್ಡಿನ ಅಂಶ ಇರುತ್ತಲ್ವ, ಒಬ್ಬೊಬ್ಬರಿಗೆ ಜಿಡ್ಡು ಆಗ್ತಿರುತ್ತೆ ಕೂದಲು, ಅದು ಹೋಗುತ್ತೆ. ಕೂದಲು ಉದ್ದ ಬರಲಿಕ್ಕೆ, ಚೆನ್ನಾಗಿ ಬರಲಿಕ್ಕೆ ಈ ಎಣ್ಣೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೆ ನನ್ನ ಕೂದಲು ನೋಡಿದರೆ ಗೊತ್ತಾಗುತ್ತೆ. ನಾನು ಇದನ್ನು 3-4 ವರ್ಷದಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮದುವೆಗಿನ ಮುಂಚೆ ಇಷ್ಟೊಂದು ಉದ್ದವಾಗಿ ನಾನು ಕೂದಲಿದ್ದಿದ್ದಿಲ್ಲ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಅವರೆಲ್ಲನೂ ಕೇಳ್ತಾರೆ, ಎಷ್ಟು ಉದ್ದ ಬಂದುಬಿಟ್ಟಿದೆ ನಿನ್ನ ಕೂದಲು, ಯಾವ ಆಯಿಲ್ ಹಾಕ್ತೀಯ ನೀನು ಅಂತ ತುಂಬ ಜನ ಕೇಳ್ತಿರ್ತಾರೆ. ಅವ್ರಿಗೋಸ್ಕರನೇ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ. ನೋಡಿ ನಾನು ಇದೇ ಆಯಿಲ್ನ ಯೂಸ್ ಮಾಡೋದು. ನಿಮಗೆ ಈ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ. ಆಯುರ್ವೇದಿಕ್ಕಾಗಿ ರೆಡಿ ಮಾಡಿರುವಂತಹ ಆಯಿಲ್ ವಿಡಿಯೋನು ಕೂಡ ಮಾಡಿದ್ದೀನಿ. ನಿಮಗೆ ಬೇಕಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಲಿಂಕ್ನ ಹಾಕಿರ್ತೀನಿ. ಯಾರಾದರೂ ಇಷ್ಟ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೋಬಹುದು. ನಾನು ಇದೇ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡೋದು. ಅಂದರೆ ತಲೆಗೆ, ನೆತ್ತಿಯಿಂದ ನಾನು ಬುಡದವರೆಗೂ ಕೂಡ ನಾನು ಅಪ್ಲೈನ ಮಾಡ್ತೀನಿ. ಬುಡಕ್ಕೆ ಜಾಸ್ತಿಯಾಗಿ ಅಪ್ಲೈ ಏನು ಮಾಡೋದಿಲ್ಲ. ನೆತ್ತಿಗಿರುತ್ತಲ್ವ, ನೆತ್ತಿಗೆ ಜಾಸ್ತಿಯಾಗಿ ಆಯಿಲ್ನ ಅಪ್ಲೈ ಮಾಡ್ತೀನಿ. ಅಂದರೆ ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ. ಉಗುರು ಮೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಆಯಿಲ್ನ ಅಪ್ಲೈ ಮಾಡಿ. ತುಂಬ ಎಫೆಕ್ಟಿವ್ ಅಂತ ಹೇಳಬಹುದು. ನಾನು ಅದೇ ರೀತಿಯಾಗಿ ಅಪ್ಲೈ ಮಾಡೋದು. ನೆತ್ತಿಗೆ ಯಾಕಪ್ಪ ಜಾಸ್ತಿಯಾಗಿ ಆಯಿಲ್ನ ಅಪ್ಲೈ ಮಾಡ್ತೀನಿ ಅಂದರೆ ಕೂದಲು ನೆತ್ತಿಯಿಂದನೇ ಬೆಳೆಯೋದಲ್ವ, ಅದಕ್ಕೋಸ್ಕರನೇ ನೆತ್ತಿಯಿಂದನೇ ಜಾಸ್ತಿಯಾಗಿ ನಾನು ಆಯಿಲ್ನ ಅಪ್ಲೈ ಮಾಡೋದು. ಇಷ್ಟ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಲಿಂಕ್ನ ಹಾಕಿರ್ತೀನಿ. ಈ ವಿಡಿಯೋ ಲಿಂಕ್ ಅಲ್ಲ, ಸಾರಿ, ನಾನು ರೆಡಿ ಮಾಡಿರುವಂತಹ ಆಯಿಲ್ ಲಿಂಕ್ನ ಹಾಕಿರ್ತೀನಿ, ನೋಡಬಹುದು. ಮುದ್ದು ಮುದ್ದು ಯಾರಿದ್ದು? ಮುದ್ದುನ ಇದ್ದು. ಇವಾಗ ಸ್ನಾನ ಮಾಡ್ಕೊಂಬಂದ್ರ ನೀವು? ಕ್ಯೂಟಿನ ನೀನು? ಏನದು ಮಾತಾಡ್ತಾ ಇರೋದು? ಬೇಡ್ವಾ ನೀನು ವಿಡಿಯೋ ಮಾಡೋದು ಬೇಡ್ವಾ? ನೀನು ವಿಡಿಯೋ ಮಾಡೋದು ಬೇಡ್ವಾ? ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ಗುಡ್ ಬಾಯ್ ಹಂಗೆಲ್ಲ ಮಾಡಬಾರ್ದು ಬಂಗಾರ. ಅಯ್ಯೋ ಯಾಕೆ ಕೆಮ್ಮು? ಇದೆಲ್ಲ ನಾಟಕನ ಇದ್ದ. ಹೋಗ್ಬಾರ್ದು, ಕೆಳಗಡೆ ಹೋಗ್ಬಾರ್ದು. ಹಾಯ್ ಮಾಡು ಹಾಯ್. ಬೇಡ್ವಾ? ಬೇಡಕ್ಕಂದ್ರೆ ಚಪ್ಪಲ್ ಹಾಕೋಬಾರ್ದು ವಾಕಿಂಗ್ ಮಾಡುವಾಗ. ಬ್ಯಾಡ್ವೋ, ಹಾಕೊಳ್ಳೋವರೆಗೂ ಬಿಡೋದಿಲ್ಲ ಇವನು. ಬೇಡ ಪಪ್ಪ. ಸರಿ ಹಾಕೋತೀನಿ ಬಿಡು, ಹಾಕೋತೀನಿ ನಡಿ, ವಾಕ್ ಮಾಡು ನಡಿ. ಆಯಿತು, ಕರೆಕ್ಟ್ ಆಯಿತು. ಓಕೆ, ಥ್ಯಾಂಕ್ ಯು. ಎಲ್ಗೆ ನೀವು ಎಲ್ಲಿಗೆ ಹೋಗ್ತಿರೋದು? ಆ ಕಡೆ ಹೋಗಂಗಿಲ್ಲ, ಈ ಕಡೆ ಬರೋದು. ಬನ್ನಿ, ಬೇಗ ಬನ್ನಿ, ಈ ಕಡೆ ಬನ್ನಿ, ಓಡಿ ಬನ್ನಿ.
ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ, ರನ್ 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 ರನ್. ಈ ಕಡೆ ವಾಕ್ ಮಾಡಬೇಕು, ಸರಿನಾ? ಏನಾಯ್ತು ಏನಾಯ್ತು? ಎಲ್ಲಿ? ಅಲ್ಲ, ಓ ಗಿಡನ ಅದು. ಮತ್ತೆ ಓಡೋದ ಇವಾಗ? ನಿಂತ್ಕೊಳ್ಳೋ ಪೂ, ಓಡಬೇಡ, ನಿಂತ್ಕೋ. ಬಾ, ಕಣ್ಮುಚ್ಚಿ ಓಡ್ತೀಯ ನಿನ್ನ? ಅಪ್ಪ ಬಿದ್ದೋದಲ್ಲೋ. ಪೂ ನಿಂತ್ಕೋಮ್ಮ, ನಿಂತ್ಕೋ, ಓಡಬಾರ್ದು. ಹೇಳು, ಎಲ್ಲಿ ಹೋಗ್ತೀಯಾ? ಇಲ್ಲಿ ಹೋಗ್ತೀಯಾ? ಗ್ರೌಂಡಲ್ಲಿ? ಎಲ್ಲ ಪಾಪು ಆಟ ಆಡ್ತಿದ್ದಾವೆ ನೋಡಲ್ಲಿ, ಅಲ್ಲೆಲ್ಲ ಆಟ ಆಡ್ತಿದ್ದಾರೆ ನೋಡಿ ಮಕ್ಕಳು. ಹೋಗ್ತೀಯ ನೀನು? ಎಲ್ಲಿದ್ಯಾ? ಇಲ್ಲಿದ್ಯಾ? ಬಾಯಿಲಿ, ಚೀ ಚೀ ಚೀ, ಬಾಯಿಲಿ ಪೂ, ಬಾಮ್ಮ. ಏನಾಯ್ತು? ಕಣ್ಣಿಗೆ ಏನಾಯ್ತು? ಅಯ್ಯೋ ಕಾಲ್ಗೇನಾಯ್ತು? ಅಯ್ಯೋ ಕಾಲ್ಗೇನಾಯ್ತು ಪಾಪ? ಕಾಲ್ಗೇನಾಯ್ತು? ಅಯ್ಯೋ ನೋವಾಯ್ತು ನಿಮಗೆ? ಅಯ್ಯೋ ಏನಾಯ್ತು? ಏನಾಯ್ತು? ಹಿಂಗೆ ನೋಡಿ ಇವನು ನಾಟಕ ಮಾಡೋದು ಯಾವಾಗಲೂ, ಕಾಲ್ಗೇನಾರ ಆಯಿತು ಕೈಗೇನಾರ ಆಯಿತು ಅಂತ. ಸಾಕು ಬಿಡು ಓಡಾಡಿದ್ದು. ಓ, ಇವತ್ತಿನ ಲಾಗ್ ಇಷ್ಟೇ ಇರುತ್ತೆ ನೋಡಿ. ಸ್ವಲ್ಪನಾದರೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.